ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಮನೋಜಿಗೆ ಎರಡನೇ ಮದುವೆ ಮಾಡಬೇಕಂತ ಶಾಂತಿ ಅಂತೂ ನಿರ್ಧಾರನೇ ಮಾಡಿಬಿಟ್ಟಿದ್ದಾಳೆ. ಆದರೆ ಸೂರ್ಯ ಮತ್ತು ಪಾಂಡುರಂಗ ಮಾತ್ರ ನಾವೊಂದು ಸತ್ಯ ಹೇಳಬೇಕು ಅಂದ ತಕ್ಷಣ ಶಾಂತಿ ಅಯ್ಯೋ ಅದೆಲ್ಲ ಏನಿದ್ರು ಮತ್ತೆ ಹೇಳೋಣ, ಫಸ್ಟು ಹೂವಿಂದು ಬದಲಾಯಿಸ್ಕೊಳ್ಳೋಣ, ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂತ ಹೇಳಿಬಿಡ್ತಾನೆ. ಅಷ್ಟೊತ್ತಿಗೆ ಸರಿ ಆಯಿತು ಅದೆಲ್ಲ ಮತ್ತೆ ಹೇಳಿರಂತೆ, ಮೊದಲು ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂತ ಹೇಳೋಷ್ಟೊತ್ತಿಗೆ ಸೂರ್ಯ ಮಾತ್ರ ಇಲ್ಲ ಒಂದು ಸತ್ಯನ ಹೇಳಲೇಬೇಕು ಅಂತ ಇರ್ತಾನೆ. ಆದರೆ ಕೊನೆಗೂ ಶಾಂತಿ ಆ ಸತ್ಯನ ಹೇಳೋಕ್ಕೆ ಪಾಂಡುರಂಗ ಹಾಗೂ ಸೂರ್ಯನಿಗೆ ಬಿಡೋದೇ ಇಲ್ಲ. ಕೊನೆಗೆ ಸರಿ ಆಯಿತು ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ರೋಹಿಣಿ ನಿಲ್ಲಿಸಿ ಅಂತ ಬಂದುಬಿಡ್ತಾಳೆ. ಈ ಕಡೆ ಅವರಿಗೆಲ್ಲ ಆಶ್ಚರ್ಯ ಆಗಿಬರುತ್ತೆ. ಮೀನಾ, ಸೂರ್ಯ, ಮನೋಜ್, ಶಾಂತಿ, ಪಾಂಡುರಂಗ, ಶ್ರುತಿ, ರವಿ ಎಲ್ಲರಿಗೂ ಆಶ್ಚರ್ಯ ಆಗಿ ನಿಂತ್ಕೊಂಡು ಬಿಡ್ತಾರೆ. ಈ ಕಡೆ ಬಂದು ಯಾರಮ್ಮ ನೀನು ಅಂತ ಹುಡುಗಿ ಮನೆಯವರು ಕೇಳ್ತಾರೆ. ನಾನು ಯಾರು ಗೊತ್ತಿಲ್ವಾ, ಇವ್ರ ಮನೆದು ದೂರದ ನೆಂಟರು ಅಂತ ಹೇಳ್ತಾರೆ. ಹೌದಾ ಈಗ ಬಂದ್ಯಾ, ಓ ನಿಮ್ಮ ಮಗಳ, ಸರಿ ಆಯಿತು ಬನ್ನಿ, ಬಂದಿದ್ದು ತಡ ಆಗಿರ್ಬೋದು, ಒಳ್ಳೆ ಟೈಮಿಗೆ ಬಂದ್ರಿ ಅಂತ ಹೇಳಿದಾಗ ಹೌದು ನಾನು ಸರಿಯಾದ ಟೈಮಿಗೆ ಬಂದೆ ಅಂತ ರೋಹಿಣಿ ಹೇಳ್ತಾರೆ. ಹೌದಾ ಇವ್ರು ಯಾರು ಅಂತ ನೀವು ಹೇಳಲೇ ಇಲ್ಲ. ಅಯ್ಯೋ ಇವಳು ನಂದು ಹೇಳಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ಇವಳು ದೂರ ಸಂಬಂಧಿ ಅಂತ ಶಾಂತಿ ವ್ಯಂಗ್ಯವಾಗಿ ಹೇಳಿಬಿಡ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಹೌದಾ ನಾನು ದೂರದ ಸಂಬಂಧಿನ, ಮೀನವ್ರೆ ಎಲ್ಲ ಸತ್ಯ ಹೇಳ್ತೀನಿ ಅಂತ ಸತ್ಯ ಹರಿಶ್ಚಂದ್ರಿ ಥರ ಮಾತಾಡ್ತೀರಾ, ಈ ಸತ್ಯ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ? ಸೂರ್ಯನವರೇ ನೀವು ಅಷ್ಟೇ ಎಲ್ಲದೂ ಹೇಳಬೇಕು ಅಂತಿದ್ರಿ, ಯಾಕೆ ಈ ವಿಚಾರ ಹೇಳಲಿಲ್ಲ ಅಂದಾಗ ಈ ಕಡೆ ಹುಡುಗಿ ಮನೆಯವ್ರು ಕೇಳ್ತಾರೆ ಏನು ಸತ್ಯ ಏನು ಹೇಳಬೇಕಿತ್ತು, ನಾನು ಯಾರು ಗೊತ್ತಾ, ಈ ಮನೋಜ್ ಇದ್ದಾರಲ್ಲ ಈ ಮನೋಜ್ ಅವ್ರದ್ದು 2 ವರ್ಷ ಜೀವನ ಮಾಡಿರೋ ಹೆಂಡತಿ ಅಂತ ಹೇಳಿಬಿಡ್ತಾರೆ. ಈ ಕಡೆ ಹುಡುಗಿ ಮನೆಯವರಿಗೆ ಸಿಟ್ಟು ಬರುತ್ತೆ. ಏನು ನೀವೊಂದು ಸತ್ಯ ಹೇಳೋಕ್ಕಾಗಲಿಲ್ವಾ, ಈ ಥರ ಹೇಳಿ ಮುಚ್ಚುಮರೆ ಮಾಡಿದ್ದೀರಲ್ಲ ಅಂತ ಹೇಳ್ತಾರೆ. ಆವಾಗ ಶಾಂತಿಗೆ ಸಿಟ್ಟು ಬಂದು ಇವಳು ನಮ್ಮನೆ ಸೊಸೆ ಅಲ್ಲ, ಇವಳು ನನ್ನ ಮಗನಿಗೆ ಮೋಸ ಮಾಡಿ ಮದುವೆ ಆದವಳು, ಬೇರೆಯವನ್ನ ಮದುವೆ ಆಗಿ ಅದು ಅಲ್ಲದೆ ಅವನಿಗೆ ಮಗು ಬೇರೆ ಆಗಿ ಆ ಮಗು ಇದ್ದವಳು ನನ್ನ ಮಗನ ಮೋಸ ಆಗಿ ಮದುವೆ ಮಾಡಿದ್ದಾಳೆ ಅಂದಾಗ ಹುಡುಗಿ ಮನೆಯವರಿದ್ದರು ನೀವೀಗ ಏನು ಮಾಡ್ತಿರೋದು, ನೀವು ಹಾಗೆ ತಾನೆ, ನೀವೇನಾದ್ರು ನಿಜ ಹೇಳಿದ್ರ, ಸತ್ಯನ ಹೇಳಲಿಲ್ಲ ತಾನೆ, ಸತ್ಯನ ಮುಚ್ಚಿಟ್ಟೆ ತಾನೆ ಈಗ ಮದುವೆ ಮಾಡ್ತಿರೋದು, ನೀವು ಮಾಡ್ತಿರೋದು ತಪ್ಪೇ ಅಲ್ವಾ ಅಂತ ಹುಡುಗಿ ಮನೆಯವ್ರು ಹೇಳ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಪಾಂಡುರಂಗ ಇದ್ದವರು ನಾವು ಸತ್ಯ ಹೇಳಬೇಕು ಅಂತಲೇ ಇದ್ವು, ನೀವು ತಾಂಬೂಲ ಬದಲಾಯಿಸ್ಕೊಳೋದ್ಕಿಂತ ಮುಂಚೆ ಈ ಸತ್ಯನೇ ನಾವು ಹೇಳಬೇಕಂತ ಇದ್ವು, ಆದರೆ ಅದನ್ನು ಹೇಳದೆ ನೀವು ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂದ್ವಲ್ಲ, ಹೌದು ಆಗಿದ್ದೆಲ್ಲ ನಮ್ಮ ಕಡೆಯಿಂದನೇ ತಪ್ಪು, ನೀವು ಸತ್ಯ ಹೇಳ್ತೀವಿ ಅಂತ ಹೇಳಿದ್ರಿ ಆದರೆ ನಾವೇ ತಡೆದ್ವು ಅಂತ ಹೇಳಿಬಿಡ್ತಾರೆ ಹುಡುಗಿ ಮನೆಯವರು. ಆದರೆ ರೋಹಿಣಿ ಮಾತ್ರ ನೋಡಮ್ಮ ನಿನ್ನ ಜೀವನ ಹಾಳು ಮಾಡಬೇಕು ಅಂತ ನನ್ನ ಉದ್ದೇಶ ಇರಲಿಲ್ಲ, ಆದರೆ ಈ ಥರ ನಿನಗೆ ಮೋಸ ಆಗಬಾರ್ದು ಅಂತ ನಾನು ಈ ಥರ ಮಾಡಿದೆ ಅಂತ ರೋಹಿಣಿ ಹೇಳ್ತಾರೆ. ಈ ಕಡೆ ಎಲ್ಲರಿಗೂ ಸಿಟ್ಟು ಬಂದು ಸೀದಾ ಹೋಗಿಬಿಡ್ತಾರೆ. ಪಾಂಡುರಂಗ, ಸೂರ್ಯ ಹಾಗೆ ಮೀನಾ ಮೊದಲೇ ಹೋಗಿಬಿಡ್ತಾರೆ. ಶಾಂತಿ ಅಂತೂ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂದಾಗ ಹುಡುಗಿ ಮನೆಯವರು ಇವಳು ಸದ್ಯ ಒಬ್ಬಳೇ ಬಂದಿದ್ದಾಳೆ, ಪೊಲೀಸ್ನ ಕರ್ಕೊಂಬಂದಿಲ್ಲ, ಅದು ಅಲ್ಲದೆ 2ನೇ ಮದುವೆ, ನೀವು ಡಿವೋರ್ಸ್ ಸಹ ತಗೊಂಡಿರಲಿಲ್ಲ, ಡಿವೋರ್ಸ್ ಏನಾದ್ರು ತಗೊಂಡಿದ್ರೆ ಏನೂ ತೊಂದರೆ ಆಗ್ತಿರ್ಲಿಲ್ಲ, ಆದರೆ ಡಿವೋರ್ಸ್ ತಗೊಳ್ಳದೆ 2ನೇ ಮದುವೆ ಮಾಡೋಕ್ಕೆ ನೋಡ್ತಿದ್ದೀರಲ್ಲ, ಇವಳೇನಾದ್ರು ಪೊಲೀಸ್ನ ಕರ್ಕೊಂಬಂದಿದ್ರೆ ಏನು ಮಾಡ್ತಿದ್ರಿ ಅಂತ ಈ ಕಡೆ ಹುಡುಗಿ ಮನೆಯವರೆಲ್ಲ ಜೋರಾಗೆ ಬೈತಿರ್ತಾರೆ. ಅಷ್ಟೊತ್ತಿಗೆ ರವಿ ಇದ್ದವರು ಸಾರಿ ನಮ್ಮಿಂದ ಏನೋ ತಪ್ಪಾಯಿತು, ಇನ್ನು ಈ ಥರ ಆಗಲ್ಲ ಅಮ್ಮ, ಮೊದಲು ಇಲ್ಲಿಂದ ನಾವು ಹೋಗೋಣ, ಮೊದಲು ರೋಹಿಣಿ ಅತ್ತಿಗೆಗೂ ಮನೋಜ್ಗೆ ಮೊದಲು ಡಿವೋರ್ಸ್ ಕೊಡೋದನ್ನ ನೋಡೋಣ, ಆಮೇಲೆ ಏನಿದ್ರು ಅವನಿಗೆ 2ನೇ ಮದುವೆ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರೋಹಿಣಿ ಇದ್ದವಳು ನನ್ನನ್ನು ಮನೋಜಿಂದನೂ ಯಾರು ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ರೋಹಿಣಿ ಜೋರಾಗಿ ಬೈತಿರ್ತಾಳೆ. ಶಾಂತಿ ಅದೆಂಗೆ ನೀನು ನನ್ನ ಮಗನಿಂದ ದೂರ ಆಗಲ್ಲ, ನಾನು ನೋಡ್ತೀನಿ, ನಾನು ಮೊದಲು ನಿನಗೆ ಡಿವೋರ್ಸ್ ಕೊಡಿಸಿ ಆಮೇಲೆ ನನ್ನ ಮನೋಜನಿಗೆ ಮದುವೆ ಮಾಡ್ತೀನಿ ಅಂತ ಸೀದಾ ಎಲ್ಲ ಹೊರಗೆ ಬಂದುಬಿಡ್ತಾರೆ. ರೋಹಿಣಿನೂ ಬಂದು ಮನೋಜ್ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ. ಇಲ್ಲ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಸೀದಾ ಮನೆಗೆ ಹೋಗಿಬಿಡ್ತಾರೆ. ಈ ಕಡೆ ಅಯ್ಯಯ್ಯೋ ಅವಳಿಗೆ ಹೆಂಗೆ ಗೊತ್ತಾಯಿತು, ನಾವಲ್ಲಿರೋ ವಿಚಾರ ಹೇಗೆ ಗೊತ್ತಾಯಿತು ಅಂತ ಮೀನನ್ನು ನೋಡ್ತಾ ಇರ್ತಾರೆ. ಅದಕ್ಕೆ ಮೀನ ಇದ್ದವಳು ನಾನಂತೂ ಯಾವ ಕಾರಣಕ್ಕೂ ಹೇಳಿಲ್ಲ, ಹೌದಮ್ಮ ನಿಂಗೆ ಸತ್ಯನೆಲ್ಲ ಮುಚ್ಚಿಡೋಕ್ಕಾಗುತ್ತೆ, ಈ ವಿಚಾರ ಹೇಳದೇ ಇರ್ತೀಯ ಅಂದಾಗ ಪಾಂಡುರಂಗ ಮತ್ತೆ ಅದೇ ಎತ್ತಿಯಲ್ಲನೆ, ಅವಳು ಯಾಕೆ ಮುಚ್ಚಿಟ್ಲು ಅಂತ ನಾನು ನಿನಗೆಷ್ಟು ಸಲ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ, ಬಿಡಿ ಅವಳ ವಿಚಾರ ಬಿಡಲಿ, ಈಗ ಮನೋಜ್
ಮನೋಜಿಗೆ ಮೊದಲು ಡಿವೋರ್ಸ್ ಕೊಡಿಸೋ ಬಗ್ಗೆ ಯೋಚನೆ ಮಾಡಿ ಅಂದಾಗ ಪಾಂಡುರಂಗನು ಹೇಳ್ತಾರೆ, ನೀನು ನನಗೆ ಅವಳ ಮೇಲೆ ಯಾವುದೇ ರೀತಿ ಕಾಳಜಿ ಇಲ್ಲ, ಅವಳು ಇಷ್ಟು ನಮಗೆ ಮೋಸ ಮಾಡಿದ್ದಾಳೆ, ಹಾಗಾಗಿ ಮನೋಜಿಂದ ಅವಳನ್ನ ದೂರ ಮಾಡೋದಂತಾದರೆ ಮೊದಲು ಮನೋಜಿಂದ ಡಿವೋರ್ಸ್ ಕೊಡ್ಸೋಣ, ಆಮೇಲೆ ಇವನಿಗೆ 2ನೇ ಮದುವೆ ಮಾಡಿಸೋಣ, ಯಾವ ಕಾರಣಕ್ಕೂ ಅವಳು ಈ ಮನೆಗೆ ಬರೋಕ್ಕೆ ನಾನು ಒಪ್ಪಲ್ಲ ಅಂತ ಪಾಂಡುರಂಗ ಅವರು ಹೇಳ್ತಾರೆ. ಅಲ್ಲಿಗೆ ರೋಹಿಣಿ ಫ್ರೆಂಡ್ ಹಾಗೆ ಸಂತೋಷ್ ಸೂರ್ಯನ ಫ್ರೆಂಡ್ ಅಲ್ಲಿಗೆ ಬರ್ತಾರೆ. ಈ ಕಡೆ ಶಾಂತಿಗಂತೂ ಅವಳು ನೋಡಿ ತುಂಬ ಸಿಟ್ಟು ಬರುತ್ತೆ. ನೀನು ಒಂದು ಸತ್ಯ ಹೇಳಿಲ್ಲಲ್ಲ, ಎಲ್ಲ ಮುಚ್ಚುಮರೆ ಮಾಡಿದೆ ಅಲ್ಲ ಪೂಜಾ ಅಂತ ಸರಿ ಬೈತಿರ್ತಾರೆ. ಆಂಟಿ ನಾನು ಬೇಕು ಅಂತ ಮಾಡಲಿಲ್ಲ, ಆದರೆ ಅವಳೇ ನಾನೇ ಹೇಳ್ತೀನಿ ಅಂತ ಹೇಳ್ತಾ ಬಂದ್ಲು, ಅದಕ್ಕೆ ನನಗೆ ಹೇಳೋಕ್ಕಾಗಲಿಲ್ಲ ಅಂದಾಗ ಹೌದೌದು ನೀನು ಅವಳ ಜೊತೆ ಸೇರಿಕೊಂಡು ಇಷ್ಟು ನಮಗೆ ಮೋಸ ಮಾಡಿದ್ರಿ, ಇನ್ನೂ ಏನೇನು ಮಾಡಿದ್ದೀರಾ ಅಂತ ಹೇಳಿದಾಗ ಪೂಜಾ ಅವಳ ಬಗ್ಗೆ ಎಲ್ಲ ಹೇಳ್ತಾರೆ. ಮನೋಜ್ ಆಫೀಸಲ್ಲಿ 3 ಲಕ್ಷ ಕಳ್ತನ ಮಾಡಿದ್ದು ಅವಳೇ, ಅದು ಅಲ್ಲದೆ ನಿಮ್ಮ ಫ್ರೆಂಡ್ ಮನೇಲೂ ಸಹ ಅಮೌಂಟ್ನ ಕಳ್ತನ ಮಾಡಿ ಮೀನನ ಮೇಲೆ ಹಾಕಿರೋದು ಅವಳೇ, ಅದು ಅಲ್ಲದೆ ಮೀನಾ ಮನೆ ಮುಂದೆ ಅಂಗಡಿ ಇಟ್ಟಿದ್ದನ್ನ ಕ್ಲೋಸ್ ಮಾಡಿಸಿದ್ದು ಅವಳೇ, ಮತ್ತು ಕಾಗೆಸುಬ್ಬನಿಗೆ ಹೇಳಿ ಬ್ರೇಕ್ ಫೇಲ್ ಮಾಡಿಸಿದ್ದು ಅವಳೇ ಅಂತ ಎಲ್ಲ ಸತ್ಯ ಹೇಳಿಬಿಡ್ತಾರೆ. ಹಬ್ಬ ಆವಾಗ ರವಿ ಇದ್ದವನು, ಇಂಥ ಹೆಣ್ಮಕ್ಳು ಇನ್ನೂ ಇರ್ತಾರ, ಇಷ್ಟು ಮೋಸ ಮಾಡೋರು ಇರ್ತಾರ, ಹಬ್ಬ ಅವಳು ನಮಗೆ ಇಷ್ಟು ಮಾಡಿದಾಗ ಹೊರಗೆ ಇನ್ಯಾವ ರೀತಿ ಮೋಸ ಮಾಡಿರ್ಬೋದು ಅಂತ ಸೂರ್ಯ ಮಾತಾಡ್ತಾ ಇರ್ತಾನೆ. ಮತ್ತು ನೀವೇನು ಬಂದಿದ್ದು ಅಂದಾಗ ನಮ್ಮ ಮನೇಲಿ ಪೂಜೆ ಉಂಟು, ಅದಕ್ಕೆ ನಿಮ್ಮನ್ನು ಕರೆಯೋಕ್ಕೆ ಬಂದಿದ್ದು ಅಂತ ಹೇಳ್ತಾರೆ. ಈ ಕಡೆ ಮನೋಜ ಇದ್ದವನು, ನಾನು ಮೊದಲು ಇವಳಿಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ, ಇವಳಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೇ ಸರಿ ಅಂತ ಹೇಳಿದಾಗ ಪಾಂಡುರಂಗ ಇದ್ದವನು, ಬೇಡ ಅವಳಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೆಲ್ಲ ಬೇಡ, ಪಾಪ ಅವನು ನಂಬ್ಕೊಂಡು ಕ್ರಿಶ್ ಇದ್ದಾನೆ, ಆ ಕ್ರಿಶ್ಶಿಗೆ ನಾವು ಮೋಸ ಮಾಡ್ದಂಗೆ ಆಗುತ್ತೆ ಅಂದಾಗ ಶಾಂತಿ ಇದ್ದವಳು, ಏನ್ರಿ ನೀವು ಯಾರ್ಯಾರಿಗೋಸ್ಕರ ನನ್ನ ಮಗನ ಜೀವನ ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರೋ ಕ್ರಿಶ್ ಅಂತೆ, ಇಲ್ಲ ಕಣೆ ಅವಳು ಮಾಡಿರೋ ತಪ್ಪಿಗೆ ಅವನ ಮಗ ಶಿಕ್ಷೆ ಅನುಭವಿಸೋದು ಬೇಡ, ಅವಳನ್ನ ಬರೀ ಡಿವೋರ್ಸ್ ಕೊಡಿಸಿ ಮನೋಜಿಂದ ದೂರ ಮಾಡೋಣ, ಆಮೇಲೆ ಮನೋಜಿಗೆ 2ನೇ ಮದುವೆ ಮಾಡೋಣ ಅಂತ ಪಾಂಡುರಂಗ ಹೇಳ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಮೀನನಿಗೆ ಫೋನ್ ಬರುತ್ತೆ. ಶಾಂತಿ ಫ್ರೆಂಡು ಫೋನ್ ಮಾಡಿರ್ತಾರೆ. ಅಷ್ಟೊತ್ತಿಗೆ ಮೀನಾ ಇದ್ದವಳು, ನಾನು ಹೋಗಿ ಬರ್ತೀನಿ ರೀ, ಅವರಿಗೇನೋ ಹೂವು ಬೇಕಂತೆ ಅಂತ ಹೇಳಿ ಹೂವನ್ನ ತಗೊಂಡು ಹೋಗ್ತಾಳೆ. ಅಲ್ಲಿ ನೋಡಿದರೆ ಅವರು ಲಾಗ್ಸ್ ಮಾಡುವಾಗ ದಿನ ಒಂದೊಂದು ಕತೆ ಹೇಳ್ತಿದ್ರು, ಆದರೆ ಆ ಕತೆಗೆ ಸರಿಯಾದ ವೇಷಭೂಷಣ ಹಾಕಿ ಕತೆ ಹೇಳ್ತಿದ್ರು, ಅದು ಸರಸ್ವತಿ ದೇವಿಯ ಕತೆ ಆಗಿತ್ತು. ಹಾಗಾಗಿ ಆ ಕತೆ ಹೇಳ್ತಾ ಹೂ ಬೇಕಾಗಿರುತ್ತೆ. ಮೀನಂಗೂ ಹೇಳ್ತಾರೆ, ಕತೆ ಕೇಳೇ ಹೋಗಮ್ಮ ಅಂತ ಶಾಂತಿ ಫ್ರೆಂಡು ಹೇಳಿ ಅಲ್ಲೇ ಕೂರಿಸ್ಕೊಂಡಿರ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.